ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಬೆಂಗಳೂರನ್ನ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅನ್ನೋ ಕಾಲ ಹೋಯಿತು. ಈಗೇನಿದ್ರು ಟ್ರಾಫಿಕ್ ಸಮಸ್ಯೆಗಳೇ ತಾಂಡವಾಡ್ತಾ ಇದೆ. ಒಂದು ಕಡೆ ಅರ್ಧಂಬರ್ಧ ಮಾಡಿ ನಿಂತಿರುವಂಥ ಕಾಮಗಾರಿಗಳು, ಮತ್ತೊಂದು ಕಡೆ ರಿಜಿಸ್ಟರ್ ಆಗ್ತಾ ಇರೋ ವಾಹನಗಳ ಸಂಖ್ಯೆಗಳ ಏರಿಕೆ. ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಪ್ರಕಾರ ಇಡೀ ವಿಶ್ವದಲ್ಲೇ ಬೆಂಗಳೂರು 2ನೇ ಅತ್ಯಂತ ಕಂಜೆಸ್ಟೆಡ್ ನಗರ ಅನ್ನುವಂಥ ಕುಖ್ಯಾತಿಯನ್ನು ಪಡೆದುಕೊಂಡಿದೆ. ಬರೀ ಇಷ್ಟೇ ಅಲ್ಲ, ಬೆಂಗಳೂರನ್ನು ಕಾಡ್ತಾ ಇರೋ ಟ್ರಾಫಿಕ್ ಸಮಸ್ಯೆಯನ್ನು ಡೈಸೆಕ್ಟ್ ಮಾಡಿ ಇದರ ಕಾರಣ ಏನು, ಇದಕ್ಕೆ ಪರಿಹಾರ ಏನು, ಹಾಗೂ ಇನ್ನಷ್ಟು ಉತ್ತಮವಾಗಿ ಇದನ್ನು ಹೇಗೆ ಕಂಡುಕೊಳ್ಬಹುದು ಈ ಒಂದು ಸೊಲ್ಯೂಷನನ್ನು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ ನೋಡಿ. ಮೊದಲನೇದು, ಬೆಂಗಳೂರಿನಲ್ಲಿರುವಂಥ ಒಟ್ಟು ವಾಹನಗಳ ಸಂಖ್ಯೆ ಸರಿಸುಮಾರು 1.2 ಕೋಟಿ. ಆದರೆ ಬೆಂಗಳೂರಿನ ಜನಸಂಖ್ಯೆ ಅಪ್ರಾಕ್ಸಿಮೇಟ್ ಆಗಿ ಹೇಳೋ ಹಾಗಿದ್ರೆ 1.4 ಕೋಟಿ. ಅಂದರೆ ವಯಸ್ಕ ನಾಗರಿಕರಿಗಿಂತ ವಾಹನಗಳ ಸಂಖ್ಯೆನೇ ಜಾಸ್ತಿ ಅಂತ ಹೇಳ್ಬೋದು. ಜೊತೆಗೆ ಒಂದು ದಿನದಲ್ಲಿ ಸುಮಾರು 1500ರಿಂದ 1700 ವಾಹನಗಳು ರಸ್ತೆಗಿಳಿತಾ ಇದ್ದಾವೆ. ಇದಕ್ಕೆ ಗಾಯದ ಮೇಲೆ ಬರೆ ಅನ್ನೋ ಹಾಗೆ ಕಳೆದ 1 ದಶಕದಿಂದ ರೋಡ್ ನೆಟ್ವರ್ಕ್ ಜಾಸ್ತಿ ಆಗಿಲ್ಲ. ಇರೋ ರೋಡ್ಗಳಿಗೆ ತೇಪೆ ಹಚ್ಚಿ ಸುಣ್ಣ ಬಣ್ಣ ಬಳಿದು ಟಾರ್ ಹಾಕಿ ರೆಡಿ ಮಾಡಲಾಗ್ತಾ ಇದೆ. ಅದನ್ನು ಬಿಟ್ಟರೆ ರೋಡ್ ನೆಟ್ವರ್ಕ್ ಎಕ್ಸ್ಪ್ಯಾನ್ಷನ್ ಆಗ್ತಾನೇ ಇಲ್ಲ. ಇನ್ನೂ ಬಿಡಿಸಿ ಹೇಳಬೇಕು ಅಂತಂದರೆ 20 ಕಾರ್ಗಳು ಓಡಾಡೋ ರಸ್ತೆಯಲ್ಲಿ 100 ಕಾರ್ಗಳು ಓಡಾಡಿದರೆ ಹೆಂಗೆ ಮೇಂಟೈನ್ ಮಾಡೋದು ಹೇಳಿ. ಹೀಗಾಗಿನೇ ಅತಿ ಹೆಚ್ಚು ವಾಹನಗಳು ಓಡಾಡೋ ಏರಿಯಾಗಳಲ್ಲಿ ಇದು ಅತಿ ಹೆಚ್ಚು ನಾವು ಕಾಣಬಹುದು. ಸೊ ದಿನೇ ದಿನೇ ವಾಹನಗಳ ಸಂಖ್ಯೆ ಜಾಸ್ತಿ ಆದರೆ ರೋಡ್ ಸ್ಪೇಸ್ ಮಾತ್ರ ಅಷ್ಟೇ ಇದೆ. ಇನ್ನು ಎರಡನೇದು, GBA, BWSSB, ಬೆಸ್ಕಾಂ, BMRCL ಅಭಿವೃದ್ಧಿ ಹಾಗೂ ಮೇಂಟೆನೆನ್ಸ್ ಅನ್ನೋ ಹೆಸರಲ್ಲಿ ಬೆಂಗಳೂರು ಟ್ರಾಫಿಕ್ಗೆ ಅತಿ ಹೆಚ್ಚು ಕಾಣಿಕೆ ನೀಡ್ತಾ ಇರೋದೇ ಈ ಸಂಸ್ಥೆಗಳು. ಒಂದು ರೋಡ್ನ ನೀವೇ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಟಾರ್ ಹಾಕಿರೋ ರೋಡ್ನ ವಾಟರ್ ಪೈಪ್ಲೈನ್ ಹಾಕಬೇಕು, ಆ ಕಾಮಗಾರಿ ಇದೆ ಅಂತ ಹೇಳಿ ಅಗಿತಾರೆ. ಆಮೇಲೆ ಸರಿ ಮಾಡಿದ್ರೆ ಮತ್ತೆ ಬೆಸ್ಕಾಂ ಅವರು ಇನ್ನೊಂದೇನೋ ಕಾಮಗಾರಿ ಅಂತ ಅಗಿತಾರೆ. ಸೊ ಈ ನೆವರ್ ಎಂಡಿಂಗ್ ಪ್ರೋಸೆಸ್ನಿಂದ ರೋಡ್ಗಳಲ್ಲಿ ಕಂಜೆಷನ್ ಉಂಟಾಗಿ ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ. ಇನ್ನು ಮೂರನೇದು, ಒಂದು ಎಕ್ಸ್ಪರ್ಟ್ ರಿಪೋರ್ಟ್ ಪ್ರಕಾರ 70% ಮೇಜರ್ ಕಂಜೆಷನ್ ಟ್ರಿಗರ್ ಆಗೋದೇ ವೆಹಿಕಲ್ ಬ್ರೇಕ್ ಡೌನ್ನಿಂದ. ಅಂದರೆ ವಾಹನಗಳು ಕೆಟ್ಟು ನಿಂತು ನಂತರ ಅದರಿಂದ ಉಂಟಾಗುವಂಥ ಜಾಮ್ಗಳೇ ಅಧಿಕ. ತಮಾಷೆ ಏನು ಅಂತಂದರೆ ಇದರಲ್ಲಿ 40% ಹಳೆ BMTC ಬಸ್ಗಳ ಕಾಣಿಕೆಯೇ ಜಾಸ್ತಿ. ಇನ್ನು ಬೆಂಗಳೂರಿನಲ್ಲಿ ಜಾಮ್ಗೆ ಮತ್ತೊಂದು ಕಾರಣ ಏನು ಅಂತಂದರೆ ಇಡೀ ನಗರಗಳಲ್ಲಿ ವಾಹನಗಳ ಓಡಾಟಕ್ಕೆ ಇರೋದು ಸುಮಾರು 14,000 ಕಿಲೋಮೀಟರ್ ರಸ್ತೆಯ ಜಾಗ, ಅಂದರೆ ರೋಡ್ ಸ್ಪೇಸ್. ಇದರಲ್ಲಿ 4,000 ಕಿಲೋಮೀಟರ್ ಜಾಗ ಇಲ್ಲೀಗಲ್ ಹಾಗೂ ಅಡ್ಡಾದಿಡ್ಡಿ ಪಾರ್ಕಿಂಗ್ ಕಾರಣ. ಅಂದರೆ ಇಷ್ಟು ಜಾಗವನ್ನು ಇಲ್ಲೀಗಲ್ ಅಥವಾ ಅಡ್ಡಾದಿಡ್ಡಿ ಪಾರ್ಕ್ ಮಾಡುವಂಥ ವೆಹಿಕಲ್ಗಳೇ ಇದನ್ನು ತಿಂದು ಹಾಕ್ತಾ ಇದ್ದಾವೆ. ಸೊ ವಾಹನಗಳ ಓಡಾಟಕ್ಕೆ ಕಡಿಮೆ ರಸ್ತೆ ಇದೆ. ಹಾಗೂ ಮತ್ತೊಂದು, ಬೆಂಗಳೂರಿನ ಮೇಜರ್ ರಸ್ತೆಗಳಲ್ಲಿ ಫಾರ್ ಎಕ್ಸಾಂಪಲ್ ಔಟರ್ ರಿಂಗ್ ರೋಡ್, ಇಲ್ಲಿ 50% ಕಾರ್ಗಳು ಸಿಂಗಲ್ ಆಕ್ಯುಪೆನ್ಸಿಯಿಂದ ಕೂಡಿರುತ್ತೆ. ಅಂದರೆ ಒಬ್ಬರೇ ಕಾರನ್ನು ಚಲಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಿದ್ರೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋದಕ್ಕೆ ಸಾಧ್ಯನೇ ಇಲ್ವಾ? ಇದೆ. ಆದರೆ ಒಂದು ದೊಡ್ಡ ರಿಫಾರ್ಮ್ ರೀತಿ ಆಗಬೇಕು, ಅಂದರೆ ದೊಡ್ಡ ಕ್ರಾಂತಿ ರೀತಿ ಇದು ಬದಲಾಗಬೇಕು. ಬಟ್ ಕೆಲವೊಂದಿಷ್ಟು ಪರಿಹಾರಗಳ ಕುರಿತಾಗಿ ಸರ್ಕಾರ ಯೋಚನೆ ಮಾಡಬಹುದು. ಅದೇನು ಅಂತಂದರೆ, ಮೊದಲನೇದು AI ಮೊರೆ ಹೋಗೋದು. ಅಂದರೆ ಆಸ್ಟ್ರಾಮ್ AI ಸಿಸ್ಟಮನ್ನು ಬಳಸೋದ್ರಿಂದ ಎಲ್ಲೆಲ್ಲಿ ಟ್ರಾಫಿಕ್ ಶುರುವಾಗ್ತಾ ಇದೆಯೋ ಅದನ್ನು ಮುಂಚಿತವಾಗಿ ಇದು 2 ಕಿಲೋಮೀಟರ್ ದೂರದಿಂದನೇ ಈ ಒಂದು ಸಿಸ್ಟಮ್ ಕಂಡುಹಿಡಿಯುತ್ತೆ. ಆ ರೋಡ್ನ ಸಿಗ್ನಲನ್ನು ಈ ಒಂದು ಸಿಸ್ಟಮ್ ಕ್ಲಿಯರ್ ಮಾಡುತ್ತೆ. ಸೊ ಕ್ಲಿಯರ್ ಮಾಡಿದಂತಹ ಸಂದರ್ಭದಲ್ಲಿ ವಾಹನಗಳು ಈಸಿಯಾಗಿ ಪಾಸ್ ಆಗ್ಬೋದು. ಎರಡನೇದು, ಲೇನ್ಗಳನ್ನು ಫಾಲೋ ಮಾಡೋದು. ಲೇನ್ ಡಿಸಿಪ್ಲಿನ್ ಅಂತ ಏನು ಮಾತಾಡ್ತೀವಲ್ಲ ಅದು. ಸೊ ಇಲ್ಲಿ ಲೇನ್ ಡಿಸಿಪ್ಲಿನ್ ಬಗ್ಗೆ ಹೇಳ್ತಾ ಇರೋದೇನು ಅಂತಂದರೆ, AI ಕ್ಯಾಮ್ರಾಗಳನ್ನು ಬಳಸಿ ಇದರ ಒಂದು ಮೇಲ್ವಿಚಾರಣೆ ಮಾಡಿದ್ರೆ ಆಗ ಜನ ಫೈನ್ ಹಾಕ್ತಾರೆ ಅನ್ನೋಂಥ ಭಯಕ್ಕೆ ಲೇನ್ ಡಿಸಿಪ್ಲಿನನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ಆಗ ಸುಮಾರು 15% ಒಂದು ಅಂದಾಜು ಪ್ರಕಾರ, ಒಂದು ರಿಪೋರ್ಟ್ ಪ್ರಕಾರ 15% ಫ್ರೀ ಫ್ಲೋ ಟ್ರಾಫಿಕ್ ಆಗುತ್ತೆ. ಇನ್ನು ಮೂರನೇದು, ಮ್ಯಾಕ್ಸಿಮಮ್ IT ಎಂಪ್ಲಾಯೀಸ್ಗಳ ಲಾಗಿಂಗ್ ಟೈಮಿಂಗ್ಸ್ ಇರೋದೇ 9 ಗಂಟೆಯ ನಂತರ. ಅಂದರೆ ಮೇಜರ್ ಆಗಿ ಪ್ರಮುಖ ರಸ್ತೆಗಳು ಟ್ರಾಫಿಕ್ನಿಂದ ಒದ್ದಾಡೋದೇ ಬೆಳಗ್ಗೆ 10 ಗಂಟೆಯ ನಂತರ. ಸೊ ಲಾಗಿನ್ ಟೈಮ್ನ ನಾನ್ ಪೀಕ್ ಅವರ್ಗೆ ಶಿಫ್ಟ್ ಮಾಡಿಕೊಂಡ್ರೆ, ಅಂದರೆ ವರ್ಕಿಂಗ್ ಟೈಮಿಂಗ್ಸ್ನ ಸ್ವಲ್ಪ ಜನಕ್ಕೆ ಚೇಂಜ್ ಮಾಡಿ ಇನ್ನು ಸ್ವಲ್ಪ ಜನಕ್ಕೆ ಆಗೇ ಬಿಟ್ಟರೆ ಆಗ ಈ ಟ್ರಾಫಿಕ್ ಪ್ರಮಾಣ ಸ್ವಲ್ಪ ತಗ್ಗಬಹುದು. ಇನ್ನು ನಾಲ್ಕನೇದು, ಬಸ್ಗಳಿಗೆ ಪ್ರಾಮುಖ್ಯತೆ ಕೊಡೋದು. ಬಸ್ ಲೇನ್ಗಳನ್ನು ಬಸ್ಗಳು ಫಾಲೋ ಮಾಡೋ ರೀತಿ ಮಾಡೋದು. ಬಸ್ಗಳಿಗೆ ಈ ಲೇನ್ ಇದೆಯಲ್ಲ, ಆ ಲೇನ್ನಲ್ಲೇ ಸಂಚಾರ ಮಾಡಿದರೆ ಬಸ್ಗಳು ಆಗ 60 ಜನ ಒಂದೇ ಬಸ್ನಲ್ಲಿ ಏಕಕಾಲಕ್ಕೆ ವೇಗವಾಗಿ ಸಂಚಾರ ಮಾಡಬಹುದು. ಇನ್ನು ಐದನೇದು, ಬಹಳ ಮುಖ್ಯವಾಗಿ ಸರ್ಕಾರ ಗಮನ ಹರಿಸಬೇಕಾದದ್ದು ಏನಪ್ಪ ಅಂತಂದರೆ, ಈಗ ನಡೀತಾ ಇರುವಂಥ ಕಾಮಗಾರಿಗಳ ಬಗ್ಗೆ. ಅಂದರೆ ಚಾಲ್ತಿಯಲ್ಲಿರೋ ಪಿಂಕ್ ಹಾಗೂ ಬ್ಲೂ ಲೈನ್ ಮೆಟ್ರೋ ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸೋದು. ಹೆಚ್ಚು ಪಾಲು IT ಎಂಪ್ಲಾಯೀಸ್
ಮೆಟ್ರೋ ಆದರೆ ಅಂದರೆ ಮೆಟ್ರೋ ಈ ಒಂದು ಲೈನ್ನಲ್ಲಿ ಓಪನ್ ಆದರೆ ಈ ಲೈನ್ನಲ್ಲಿ ಅವರು ಓಡಾಡ್ತಾರೆ ಹಾಗೂ ಇನ್ನಷ್ಟು ಈಸಿ ಆಗುತ್ತೆ, ಎಸ್ಪೆಷಲಿ ಈ ಹೆಬ್ಬಾಳ, ಮಾರತಹಳ್ಳಿ ಈ ಭಾಗದಲ್ಲಿ. 6ನೇದು 2026ರಲ್ಲಿ ರಿಲೀಸ್ ಆಗಬೇಕಾಗಿದ್ದಂಥ ಸಬರ್ಬನ್ ರೈಲು ಅಂದರೆ ಈ ಪ್ರಾಜೆಕ್ಟ್ ಈಗ 2030ಕ್ಕೆ ಪೋಸ್ಟ್ಪೋನ್ ಆಗಿದೆ ಕಾರಣಾಂತರಗಳಿಂದ. ಆದರೆ ಇದು ಆದಷ್ಟು ಬೇಗ ಆದರೆ ಅಂದರೆ ಸಾಧ್ಯತೆ ಕಡಿಮೆನೇ, ಬಟ್ ಒಂದು ವೇಳೆ ಏನಾದರೂ ಇದು ತುಂಬ ಬೇಗ ಆಯಿತು ಅಂತಂದರೆ 2030ಕ್ಕಿಂತ ಮುಂಚೆ ಇದು ಕೂಡ ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಸೊ ಒಂದನ್ನು ನೆನಪಲ್ಲಿ ಇಟ್ಕೊಳ್ಬೇಕು, ಅದೇನು ಅಂತಂದರೆ ರಸ್ತೆಗಳನ್ನು ಅಗಲೀಕರಣ ಮಾಡೋದು ಅಥವಾ ವಿಸ್ತರಣೆ ಮಾಡೋದು, ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡೋ ಬದಲು ಇರೋ ಜನಸಂಖ್ಯೆಯನ್ನು ಮೊಬಲೈಸ್ ಮಾಡಬೇಕು. ಜನರನ್ನು ಹಾಗೂ ಜನರ ಸಂಚಾರವನ್ನು ವಿಕೇಂದ್ರೀಕರಣ ಮಾಡುವಂಥ ರೀತಿಯಲ್ಲಿ ಪ್ಲ್ಯಾನ್ಗಳನ್ನು ಮಾಡಿದ್ರೆ ಉತ್ತಮ ಅನ್ನೋದು ಟ್ರಾಫಿಕ್ ಎಕ್ಸ್ಪರ್ಟ್ಗಳ ಒಂದು ಮಾತು. ಸೊ ಇದು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯ ಕುರಿತಾಗಿ ನಾವು ಕೊಟ್ಟಿರುವಂಥ ಒಂದು ಚಿಕ್ಕ ರಿಪೋರ್ಟ್. ಮತ್ತಷ್ಟು ಸುದ್ದಿಗಳಿಗಾಗಿ ಜೊತೆಗೆ ಎಕ್ಸ್ಕ್ಲೂಸಿವ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.